ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇವತ್ತು ತುಂಬಾ ಸುಲಭವಾಗಿ ನಾವು ಮಟನ್ ಫ್ರೈ ಮಾಡುವ. ಇದರಲ್ಲಿ ಉಂಟಲ್ಲ 1/4 kg ಉಂಟು. ಇದಕ್ಕೆ ಉಂಟಲ್ಲ ಸ್ವಲ್ಪ ಅರಶಿನ, ಉಪ್ಪು ಮತ್ತೆ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ 3 ವಿಷಲ್ ತೆಗೆದಿದ್ದೇವೆ. ಈಗ ಇದರಲ್ಲಿ 2 ಮೀಡಿಯಂ ಸೈಜ್ ಇದ್ದು ನೀರುಳ್ಳಿ, 1 ದೊಡ್ಡ ಟೊಮೆಟೊ, 2 ರಿಂದ 3 ಕಾಯಿ ಮೆಣಸು, 10 ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ತಗೊಂಡಿದ್ದೇನೆ. ಇಲ್ಲಿ ನಾನೀಗ ಒಂದು ಬನಾಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ಮೇಲೆ ಕರಿಬೇವು ಹಾಕಬೇಕು. ಈಗ ಚಕ್ಕೆ, ಲವಂಗ, ಸ್ಟಾರ್ ಆಡ್ ಮಾಡ್ತಾ ಇದ್ದೇನೆ. ಈಗ ಕಟ್ ಮಾಡಿದ ಈರುಳ್ಳಿ ಹಾಕುವ. ಕಾಯಿ ಮೆಣಸು, ಇದನ್ನಿನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಈಗ ಕಟ್ ಮಾಡಿದ ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆ ಇದನ್ನು ಮಿಕ್ಸ್ ಮಾಡುವ. 5 ಮಿನಿಟ್ಸ್ ನಾನು ಹಾಗೆ ಬಿಟ್ಟಿದ್ದೇನೆ. ನೋಡಿದ್ರ ಕಲರ್ ಕೂಡ ಈಗ ಚೇಂಜ್ ಆಗಿದೆ. ಇದಕ್ಕೆ ಈಗ ಅರ್ಧ ಚಮಚ ಅರಶಿನ ಹಾಕ್ತಾ ಇದ್ದೇನೆ. ಇನ್ನು ಆಗ ಬೇಯಿಸಿಟ್ಟಂತಹ ಮಟನ್ ಹಾಕುವ. ಮಟನ್ ಫ್ರೈ ಮಾಡ್ಲಿಕ್ಕೆ ಉಂಟಲ್ಲ ತುಂಬಾ ಸುಲಭ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಹಾಕ್ಲಿಲ್ಲ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೇನೆ. 1 ಸ್ಪೂನ್ ಈಗ ಕೊರಿಯಾಂಡರ್ ಪೌಡರ್ ಹಾಕ್ತಾ ಇದ್ದೇನೆ. ನೀವು ಕೂಡ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಲೇಬೇಕು, ತುಂಬಾ ಒಳ್ಳೆದಾಗ್ತದೆ. ಈಗ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. 2 ಸ್ಪೂನ್ ಮಟನ್ ಮಸಾಲಾ ಪೌಡರ್ ಹಾಕ್ತಾ ಇದ್ದೇನೆ. ಎಲ್ಲ ಆದ್ಮೇಲೆ ಮಿಕ್ಸ್ ಮಾಡಬೇಕು. ಇದನ್ನು ಕಟ್ ಮಾಡಿಟ್ಟ ಗಾರ್ಲಿಕ್ ಕೂಡ ಹಾಕ್ತಾ ಇದ್ದೇನೆ. ಓಕೆ, ಇದನ್ನಿನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಅದಾದ್ಮೇಲೆ ಒಂದು 10 ನಿಮಿಷ ಬಿಟ್ಟರೆ ಉಂಟಲ್ಲ ಮಟನ್ ಫ್ರೈ ರೆಡಿ ಆಗ್ತದೆ. ಈ ರೆಸಿಪಿ ಉಂಟಲ್ಲ ಬ್ಯಾಚುಲರ್ಸಿಗೆ, PGಯಲ್ಲಿರುವವರಿಗೆ ಮತ್ತೆ ಸ್ಟೂಡೆಂಟ್ಸಿಗೆಲ್ಲ ತುಂಬಾ ಸುಲಭವಾಗಿ ಮಾಡ್ಬೋದು. ಈ ಮಟನ್ ಫ್ರೈ ಉಂಟಲ್ಲ ದೋಸೆ, ಚಪಾತಿ, ಕಪ್ಪ ರೊಟ್ಟಿ ಎಲ್ಲದಕ್ಕೆ ಸಹ ಭಾರಿ ಒಳ್ಳೆ ಆಗ್ತದೆ. ಕರಾವಳಿ ಸ್ಪೆಷಲ್ ನೀರು ದೋಸೆ ಗೊತ್ತುಂಟಲ್ವಾ, ಅದ್ರೊಟ್ಟಿಗೆ ಸಹ ತಿಂದು ನೋಡಿ, ಭಾರಿ ಒಳ್ಳೆ ಆಗ್ತದೆ. ಈಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಹೇಗೆ ನಿಮಗೆ ಸಹ ಆಸೆ ಆಗ್ತಾ ಉಂಟಲ್ಲ ಇದನ್ನು ನೋಡಿ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಉಂಟಲ್ಲ, ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇನ್ನು ಬೇರೆ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು, ಬಾಯ್.